ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಿತೃಪಕ್ಷದಲ್ಲಿ ಈ ವಸ್ತುಗಳನ್ನು ಖರೀದಿಸಲೇಬೇಡಿ. ಪಿತೃಪಕ್ಷ ಆರಂಭವಾಗಿದೆ. ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರ ಶ್ರಾದ್ದವನ್ನು ಮಾಡಲಾಗುತ್ತದೆ. ಹಾಗೆಯೇ ಪಿತೃಪಕ್ಷದ ಸಮಯದಲ್ಲಿ ಕೆಲವು ನಿಯಮಗಳನ್ನು ಅನುಸರಿಸುವುದು ಕಡ್ಡಾಯವಾಗಿರುತ್ತದೆ. ಪಿತೃಪಕ್ಷದ ಸಮಯದಲ್ಲಿ ಖರೀದಿಸಲು ಸೂಕ್ತವಲ್ಲದ ಕೆಲವು ವಸ್ತುಗಳು ಸಹ ಇವೆ. ಈ ವಸ್ತುಗಳನ್ನು ಖರೀದಿಸುವುದರಿಂದ ಪಿತೃಗಳು ನಮ್ಮ ಮೇಲೆ ಅಸಮಾಧಾನಗೊಳ್ಳುತ್ತಾರೆ. ಆ ವಸ್ತುಗಳು ಯಾವುವು? ಬನ್ನಿ ನೋಡೋಣ. 1. ಬಂಗಾರ. ಈ ಮಾಸದಲ್ಲಿ ಬಂಗಾರ ಖರೀದಿ ಮಾಡದಿರುವುದು ಉತ್ತಮ. ನಾವು ಆಭರಣಗಳನ್ನು ಶುಭ ಸಂದರ್ಭದಲ್ಲಿ ಧರಿಸುತ್ತೇವೆ. ಹಾಗಾಗಿ ಈ ಪಿತೃಪಕ್ಷದಲ್ಲಿ ಇದನ್ನು ಖರೀದಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಹುದು. 2. ಸಾಸಿವೆ ಎಣ್ಣೆ. ಪಿತೃಪಕ್ಷದಲ್ಲಿ ಸಾಸಿವೆ ಎಣ್ಣೆಯನ್ನು ಖರೀದಿಸಿದ ಪೂರ್ವಜರ ಜೊತೆಗೆ ಶನಿದೇವನ ಕೋಪವನ್ನು ನಾವು ಎದುರಿಸಬೇಕಾಗುತ್ತದೆ. ಸಾಸಿವೆ ಎಣ್ಣೆಯನ್ನು ತರುವುದರಿಂದ ಪಿತೃದೋಷ ಉಂಟಾಗುತ್ತದೆ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ. 3. ಉಪ್ಪು ಪಿತೃಪಕ್ಷದಲ್ಲಿ ಖರೀದಿ ಮಾಡಬಾರದು. ಉಪ್ಪನ್ನು ಖರೀದಿಸಿದರೆ ಪಿತೃದೋಷ ಕಾಡುವ ಸಾಧ್ಯತೆ ಇರುತ್ತದೆ. ಅಲ್ಲದೆ ಆರ್ಥಿಕವಾಗಿ ಸಹ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ನೀವು ಶ್ರಾದ್ದ ಪಕ್ಷ ಪ್ರಾರಂಭದ ಮೊದಲು ಉಪ್ಪನ್ನು ಖರೀದಿಸಬೇಕು. ಪಿತೃಪಕ್ಷದಲ್ಲಿ ಉಪ್ಪನ್ನು ಖರೀದಿಸುವುದರಿಂದ ನಿಮಗೆ ರೋಗಗಳು ಬರುವ ಸಾಧ್ಯತೆ ಹೆಚ್ಚು. 4. ವಾಹನ ಮತ್ತು ಆಸ್ತಿ. ಪಿತೃಪಕ್ಷದ ಅವಧಿಯಲ್ಲಿ ವಾಹನ, ಭೂಮಿ, ಕಟ್ಟಡ ಖರೀದಿಸುವುದನ್ನು ತಪ್ಪಿಸಬೇಕು. ನೀವು ಇದನ್ನು ಮರೆತು ಕೂಡ ಖರೀದಿಸಬಾರದು. ಇದರಿಂದ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು. ಈ ಸಮಯದಲ್ಲಿ ನೀವು ಭೂಮಿ ಅಥವಾ ವಾಹನವನ್ನು ಖರೀದಿಸಿ ಲಾಭದ ಮೊದಲು ನಷ್ಟವನ್ನು ಅನುಭವಿಸಬೇಕಾಗಬಹುದು. 5. ಪೊರಕೆ. ಪೊರಕೆಯು ಲಕ್ಷ್ಮೀ ದೇವಿಯೊಂದಿಗೆ ಸಂಬಂಧವನ್ನು ಹೊಂದಿರುವ ವಸ್ತುವಾಗಿದೆ. ಯಾವಾಗಲೂ ಪೊರಕೆಯನ್ನು ಖರೀದಿ ಮಾಡಲು ಕೆಲವು ನಿಯಮಗಳಿವೆ. ಅಮಾವಾಸ್ಯೆಯ ದಿನ ಖರೀದಿ ಮಾಡುವುದಿಲ್ಲ. ಹಾಗೆಯೇ ಪಿತೃಪಕ್ಷದಲ್ಲಿಯೂ ಸಹ ಪೊರಕೆಯನ್ನು ಮನೆಗೆ ತರಬಾರದು. ತಂದರೆ ಲಕ್ಷ್ಮೀ ದೇವಿ ಕೋಪಗೊಂಡು ಮನೆ ಬಿಟ್ಟು ಹೋಗುತ್ತಾಳೆ. ಆದ್ದರಿಂದ ಶ್ರಾದ್ದದ ಸಮಯದಲ್ಲಿ ಪೊರಕೆಯನ್ನು ಖರೀದಿಸಬಾರದು. 6. ಆಭರಣ ಮತ್ತು ಬಟ್ಟೆ. ಪಿತೃಪಕ್ಷವು ನಾವು ನಮ್ಮ ಪೂರ್ವಜರನ್ನು ಸ್ಮರಿಸುವ ಮತ್ತು ಸದ್ಗುಣಶೀಲ ಜೀವನವನ್ನು ನಡೆಸುವ ಸಮಯವಾಗಿದೆ. ಆದ್ದರಿಂದ ನೀವು ಪಿತೃಪಕ್ಷದ ಸಮಯದಲ್ಲಿ ಹೊಸ ಬಟ್ಟೆ ಮತ್ತು ಆಭರಣಗಳನ್ನು, ಚಪ್ಪಲಿಯನ್ನು ಖರೀದಿಸುವುದನ್ನು ತಪ್ಪಿಸಬೇಕು. ಈ ಅವಧಿಯಲ್ಲಿ ಪೂರ್ವಜರು ನೀವು ಅತಿಯಾದ ಅಲಂಕಾರಗಳನ್ನು ಧರಿಸುವ ಬದಲು ಪುಣ್ಯವಂತರಾಗಿ ಉಳಿಯುವ ಮೂಲಕ ಸಂತೋಷ ಪಡುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಮರೆಯದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.